ನಮ್ಮ ಸಾಗರ ಪೊಲೀಸ್ ಉಪವಿಭಾಗದ ವತಿಯಿಂದ ಸಾಗರ ಟೌನ್ ವ್ಯಾಪ್ತಿ ಮತ್ತು ಸಾಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಎರಡೂ ಠಾಣೆಯ ಸುಮಾರು 60 ಸಿಬ್ಬಂದಿಗಳು, 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಇದರ ಜೊತೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ಒಂದು ಶ್ವಾನದಳ, ಇದರೊಂದಿಗೆ ನಾವು ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿರ್ತೇವೆ. ನಮ್ಮ ಈ ಎನ್ಫೋರ್ಸ್ಮೆಂಟ್ ರೇಡ್ಸಿನ ಉದ್ದೇಶ, ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಅಂಗಡಿಗಳಲ್ಲಿ NDPS ಅಂದರೆ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ. ಮತ್ತೆ ಈ ಶಾಲೆಗೆ ಹೋಗ್ತಕ್ಕಂಥ, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಸಮಯದಲ್ಲಿ ಆ ಅಂಗಡಿಗಳಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋದು, ಗಾಂಜಾ ಸೇದೋದು, ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ ಸಾರ್ವಜನಿಕರಿಂದ ಬಂದಂಥ ದೂರು ಮತ್ತು ಇಲಾಖೆಯವರು ಸಂಗ್ರಹಿಸಿದಂಥ ಮಾಹಿತಿ ಆಧಾರದ ಮೇಲೆ ಡಿಗ್ರಿ ಕಾಲೇಜ್ ಹತ್ರ ಒಂದು ಮಂಗಳೂರು ಕಿಚನ್ ಅಂತ ಒಂದು ಶಾಪ್ ಇದೆ. ಆಮೇಲೆ ಹಂಗೆ ಬಳಸ್ಗೂಡ ಅದರ ಒಂದು ಹೆಣ್ಣು ಅಂತ ಒಂದು ಶಾಪ್ ಇದೆ. ಆಮೇಲೆ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ರ ಸುಮಾರು 8-10 ಕಡೆ ನಾವು ಅಟ್ ಎ ಟೈಮ್ ರೈಡ್ಸ್ ಮಾಡಿದ್ದೀವಿ. ಈ ದಾಳಿ ಸಮಯದಲ್ಲಿ ನಮಗೆ ಈ ಹೆಣ್ಣು ಶಾಪ್ ಅಂತ ಒಂದು ಅಂಗಡಿ ಹತ್ರ ಒಂದು ಅಲ್ಪ ಪ್ರಮಾಣದ ಗಾಂಜಾ ನಮ್ಮ ವಶಕ್ಕೆ ಸಿಕ್ಕಿದೆ, ಪತ್ತೆ ಮಾಡಿದ್ದೀವಿ. ಅದು ಪೆಡ್ಲಿಂಗ್ ತರ, ಅಂದ್ರೆ ಯಾರಿಗೂ ಪೂರೈಸಲಿಕ್ಕೆ ಇಟ್ಕೊಂಡಂತ ಜಾಸ್ತಿ ಪ್ರಮಾಣದಲ್ಲಿಲ್ಲ, ಸೆಲ್ಫ್ ಕನ್ಸಂಪ್ಷನ್ಗೆ ಇಟ್ಕೊಂಡ ರೀತಿ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವೊಂದು ಪ್ರಕರಣ ದಾಖಲಿಸಿಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಮಾರು 6 ಜನ ಶಂಕಿತ ವ್ಯಕ್ತಿಗಳನ್ನ ನಾವು ವಶಕ್ಕೆ ತಗೊಂಡು ಗಾಂಜಾ ಸೇವನೆ ಮಾಡಿದರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅದರ ಔಟ್ಕಮ್ನ ಆಮೇಲೆ ನಮಗೆ ತಿಳಿಸ್ತೇನೆ. ಅದರ ಜೊತೆಗೆ ಇನ್ನೂ ಒಂದು ಮೇನ್ ಕನ್ಸರ್ನ್ ಏನು ಅಂತಂದ್ರೆ, ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಕ್ಲಾಸ್ಗಳ ಅವಧಿಯಲ್ಲಿ ಕ್ಲಾಸ್ಗೆ ಹೋಗ್ದಲೆ ಮನೆಯಲ್ಲಿ ಕಾಲೇಜ್ಗಳಿಗೆ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಾಗರ ಟೌನ್ ಅಲ್ಲಿ ಸುಮ್ಮನೆ ಸುತ್ತರಿತಾ ಇರ್ತಾರೆ. ನೆಹರು ಸ್ಟೇಡಿಯಂ ಅಲ್ಲಿ, ಆಡಿಟೋರಿಯಂ ಹತ್ರ, ಗೋಪಾಲಗೌಡ ಸ್ಟೇಡಿಯಂ ಅಲ್ಲಿ. ಸೊ ಆ ಕಾರಣಕ್ಕೆ ಮೊದಲು ಸ್ವಲ್ಪ ಡ್ರೋನ್ ನ ಹಾರಿಸ್ಬಿಟ್ಟು ಸ್ಕೂಲ್ ಮಕ್ಕಳು ಎಲ್ಲಿ ಕೂಡ್ತಾರೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಟ್ಟು, ಅಲ್ಲೂ ಕೂಡ ಸುಮಾರು 60 ಸಿಬ್ಬಂದಿಗಳನ್ನ ತಗೊಂಡು ಅಂತ ಹೇಳಿದ್ರೆ, ಪಕ್ಕದಲ್ಲೇ ಇನ್ನೊಂದು ಮನೆ ತರ ಇತ್ತು ಅಲ್ಲಿ. ಈ ಹಿಂದೆನೂ ಕೂಡ ಒಂದು ಎಲೆಕ್ಷನ್ ಟೈಮಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ಆಲ್ಕೋಹಾಲ್ ನ ಸೀಸ್ ಮಾಡಿದ್ವಿ. ಈ ಹಿಂದೆ ಒಂದು ವರ್ಷದ ಹಿಂದೆ ಸಾಗರ ಟೌನ್ ಅಲ್ಲೂ ನಡೀತಾ ಇದೆ. ಪಿರಿಯಾಡಿಕಲಿ ಕೇಸಸ್ ನ ಬುಕ್ ಮಾಡ್ತಾ ಇರ್ತೀವಿ. ಎಕ್ಸೈಸ್ ಅಬಕಾರಿ ಕಾಯ್ದೆ ಅಡಿಯಲ್ಲಿ ನಾವು ಕೂಡ ಪ್ರಕರಣಗಳನ್ನ ದಾಖಲಿಸ್ತಾ ಇರ್ತೀವಿ. ಆ ರೀತಿ ಯಾವ್ದಾದ್ರು ಮಾಹಿತಿ ಇದ್ರೆ ಖಂಡಿತವಾಗಿ ನನ್ನ ನಂಬರಿಗೆ ಶೇರ್ ಮಾಡೋದು, ಇಲ್ಲ ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ನಂಬರಿಗೆ ಶೇರ್ ಮಾಡಿ ಖಂಡಿತವಾಗಿ ಕ್ರಮ ತಗೊಳ್ತೇವೆ. ರೀತಿಯಾದ ಮಾದಕ ವಸ್ತುಗಳ ವಿರುದ್ಧವಾದ ಒಂದು ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ನ ಕೈಗೊಳ್ಳಲಿದ್ದೇವೆ. ಸಾರ್ವಜನಿಕರು ಎಚ್ಚೆತ್ಕೊಂಡು ಯಾವ್ದಾದ್ರು ಮಾಹಿತಿ ಇತ್ತು, ಯಾರಾದ್ರೂ, ಈಗ ನಾವೆಲ್ಲರೂ ನೋಡಿದ್ವಿ ಶಿವಮೊಗ್ಗ ಸಿಟಿಲಿ ಅಂತ ಒಂದು ಭೀಕರ ಪ್ರಕರಣ ನಡೆದಿದೆ ಅಂತ, ಒಬ್ಬರು ಅಜ್ಜಿನೇ ಕೊಂದಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣ ನಮ್ಮ ಸಾಗರದಲ್ಲೂ ಮರುಕಳಿಸಬಾರದು ಅಂತಂದ್ರೆ ಸಾರ್ವಜನಿಕರೆಲ್ಲರೂ, ಪ್ರಜ್ಞಾವಂತ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಇಲಾಖೆ ಜೊತೆಗೆ ಯಾವ್ದಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಶೇರ್ ಮಾಡಿ. ತಮ್ಮ ಐಡೆಂಟಿಟಿಯನ್ನ ಗೌಪ್ಯವಾಗಿ ಇಡಲಾಗುವುದು. ಮತ್ತೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಅಂತ ಒಂದಿದೆ, ಆ ಆಪ್ ನ ಮುಖಾಂತರ ಕೂಡ ನಾವು ಗೌಪ್ಯವಾಗಿ ಇಲಾಖೆಗೆ ಮಾಹಿತಿಯನ್ನು ಸಲ್ಲಿಸಬಹುದು. ಧನ್ಯವಾದಗಳು. ಆಫೀಸ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇಂದ ಒಂದು ಸುತ್ತಲೂ ಕೂಡ ಬಂದಿದೆ. ಏನು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಮಕ್ಕಳನ್ನ ಏನಾದ್ರು ಈ ಓಮ್ನಿಗಳು ಅಂತದ್ರಲ್ಲೆಲ್ಲ ಸೇರಿಸ್ಕೊಂಡು ಹೋಗ್ತಾರೆ, ತುಂಬಿಕೊಂಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಮೇಲೆ ಕೇಸ್ಗಳನ್ನ ದಾಖಲಿಸಲಿಕ್ಕೆ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ನು ಮುಂದೆ, ಈ ಹಿಂದೆನೂ ಮಾಡಿದೀವಿ. ಮತ್ತೆ ನಮ್ಮ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಏನ್ ಸ್ಕೂಲ್ ಬಸ್ಗಳಿದೆಯಲ್ಲ, ಆ ಡ್ರೈವರ್ಗಳನ್ನ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿ, ಆ ರೀತಿ ಯಾರಾದ್ರೂ ಏನು ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದು ಕುಡಿದ್ಬಿಟ್ಟು ಏನಾದ್ರು ಗಾಡಿ ಚಲಾಯಿಸ್ತಿದ್ರು, ಆ ರೀತಿ ಕಂಡು ಬಂತು ಅಂತಂದ್ರೆ ಖಂಡಿತವಾಗಿ ಅವ್ರ ಮೇಲೆ ರ್ಯಾಶ್ ಡ್ರೈವಿಂಗ್ ನಡೀತಾ ಇದೆ ಬೆಳಗ್ಗೆ 9:30ವರೆಗೆ. ಅದನ್ನ ದಯವಿಟ್ಟು ನೀವು ಖಂಡಿತ ಗಮನ ಹರಿಸ್ತೀವಿ. ಆಯ್ತು. ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಂದು ಟೆಂಪರರಿ ಗೇಟ್ ಸಿಸ್ಟಮ್ ತರ ಮಾಡ್ಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿ ಖಂಡಿತ ಇದೆ. ಅದ್ರ ಜೊತೆಗೆ ಈಗ ಯಾರಿಗೋ ಒಬ್ರಿಗೆ ಟೆಂಡರ್ ತರ ಕೊಟ್ಬಿಟ್ಟು ಪಾರ್ಕಿಂಗ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹೋಗ್ತಿದ್ದಾರೆ. ಅವ್ರು ಅದಕ್ಕೆ ಅಂತ ಒಬ್ಬ ಸಿಬ್ಬಂದಿನ ನೇಮಿಸಿರ್ತಾರೆ. ಅವರು ಕೂಡ ಒಂದ್ ಸ್ವಲ್ಪ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡಿ ಅಲ್ಲಿ ಆಟೋಗಳ ನಿಲ್ದೇ ಇರೋ ರೀತಿ ಹೊರಗಡೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ನಾವು ಒಂದು ಸಿಬ್ಬಂದಿಗಳನ್ನ ಕಳಿಸಿ, ನಮ್ಮ 112 ವೆಹಿಕಲ್ ಏನಿರ್ತದೆ SPM 112 ಆ ವೆಹಿಕಲ್ ನ ಕಳಿಸ್ಬಿಟ್ಟು ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಆ ರೀತಿ ಏನ್ ಬ್ಲಾಕ್ ಮಾಡ್ಕೊಂಡಿತ್ತು ಅಂತಂದ್ರೆ ಪ್ರಕರಣ ದಾಖಲಿಸಕ್ಕೆ ಹೇಳ್ತೀವಿ. ಇವತ್ತಿನ ಕಾರ್ಯಾಚರಣೆಗೆ ಇದನ್ನ ಉಪಯೋಗಿಸ್ಕೊಂಡಿದ್ದೇವೆ. ಈಗ ಚೆಕ್ ಟೀಮ್ ಅಂತ ಇರುತ್ತೆ, ಅವ್ರ ಹತ್ರ ಬೇರೆ ಬೇರೆ ಡಿವೈಸಸ್ ಇರುತ್ತೆ, HHMD, DFMD ಅಂತೆಲ್ಲ ಇರುತ್ತೆ. ಆ ಏನೋ ಪರಿಕರಗಳನ್ನ ತಗೊಂಡು ಹೋಗ್ಬಿಟ್ಟು ಅವರು ತಪಾಸಣೆ ನಡೆಸಿದ್ದಾರೆ. ಯಾವುದೇ ರೀತಿಯ ಭದ್ರತಾ ಲೋಪಗಳಾಗಬಾರ್ದು ಅಂತ ಹೇಳಿ ಮಾಡಿರ್ತಾರೆ ಅವರು.